BTVಯ ಶಿವಮೊಗ್ಗ ಜಿಲ್ಲಾ ವರದಿಗಾರ ಅನಿಲ್ ಇನ್ನಿಲ್ಲ ಕಣ್ರಿ. ಹೌದು, ನಿನ್ನೆ ರಾತ್ರಿ ಶಿವಮೊಗ್ಗದಲ್ಲಿ ನಡೆದ ದ್ವಿಚಕ್ರ ವಾಹನ ಅಪಘಾತದಲ್ಲಿ BTV ಶಿವಮೊಗ್ಗ ಜಿಲ್ಲಾ ವರದಿಗಾರ ಅನಿಲ್ ಕುಮಾರ್ ನಾಯಕ್ 44 ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಭಾನುವಾರ ರಾತ್ರಿ ನಿನ್ನೆ ತಮ್ಮ ಕರ್ತವ್ಯ ಮುಗಿಸಿಕೊಂಡು ಮನೆಗೆ ತೆರಳುವಾಗ ಬೆಂಕಿ ನಗರದ ಸಮೀಪ ಈ ಅಪಘಾತ ಸಂಭವಿಸಿದ್ದು, ಈ ಅಪಘಾತಕ್ಕೆ ವ್ಯಾಪಕವಾದ ಚರ್ಚೆಗಳು ಶಿವಮೊಗ್ಗದಲ್ಲಿ ಹುಟ್ಟುಹಾಕಿದೆ. ಹೌದು ಕಣ್ರಿ, ಇಲ್ಲಿ ಅಪಘಾತ ನಡೆದರೂ ಯಾರು ಏನು ಗಾಂಭೀರ್ಯತೆ ಇಲ್ಲಿ ಈ ವಿಡಿಯೋದಲ್ಲಿ ಕಾಣುತ್ತಿಲ್ಲ. CCTV ವಿಡಿಯೋವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ. ಹೌದು ಕಣ್ರಿ, ನಟ್ಟ ನಡು ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ ಎಂದರೆ ಇಲ್ಲಿ ಯಾರಲ್ಲೂ ಆತಂಕ, ಭಯ, ಭೀತಿ ಯಾವುದೂ ಕಾಣುತ್ತಿಲ್ಲ. ಏನೇ ಆಗಲಿ ಶಿವಮೊಗ್ಗ ಜಿಲ್ಲೆಯ BTV ವರದಿಗಾರ ಅನಿಲ್ ಇನ್ನಿಲ್ಲ ಕಣ್ರಿ. ಕಳೆದ 6-7 ವರ್ಷಗಳಿಂದ ಶಿವಮೊಗ್ಗದಲ್ಲಿ BTVಯ ಶಿವಮೊಗ್ಗ ಜಿಲ್ಲಾ ವರದಿಗಾರ ಅನಿಲ್ ದಾರುಣ ಅಂತ್ಯ ಕಂಡಿದ್ದಾರೆ. ಈ ಅಪಘಾತದ ಹಿಂದೆ ಶಿವಮೊಗ್ಗದಲ್ಲಿ ವ್ಯಾಪಕವಾದ ಚರ್ಚೆಗಳು ನಡೆಯುತ್ತಿದೆ. ಹೌದು ಕಣ್ರಿ, ನಟ್ಟ ನಡು ನೇರ ರಸ್ತೆಯಲ್ಲಿ ಈ ಅಪಘಾತ ಸಂಭವಿಸಿದೆ. ಈ ಅಪಘಾತ ಪೊಲೀಸ್ ಇಲಾಖೆ ಸಮಗ್ರವಾಗಿ ತನಿಖೆ ನಡೆಸಬೇಕೆಂದು ಇಡೀ ಶಿವಮೊಗ್ಗದ ಪತ್ರಿಕೋದ್ಯಮ ಇಲ್ಲಿ ಆಗ್ರಹಪಡಿಸುತ್ತಿದೆ. ಈ ಅಪಘಾತದಲ್ಲಿ BTV ವರದಿಗಾರ ಅನಿಲ್ ಕುಮಾರ್ ನಾಯಕ್ ಅಥವಾ ಅನಿ 44 ಇನ್ನಿಲ್ಲ ಎಂಬುದೇ ದುಃಖ ಕಣ್ರಿ. ಹೌದು, ನನಗೆ ಬಹಳ ಬೇಕಾದ ಸ್ನೇಹಿತ ಅನಿಲ್ ಕಳೆದ 4 ದಿನಗಳ ಹಿಂದೆ ನನಗೆ ಶಿವಮೊಗ್ಗದಲ್ಲಿ ಸಿಕ್ಕಿ ಮಾತನಾಡಿಸಿದ್ದ ಕಣ್ರಿ. ಇಂಥ ಅನಿಲ್ ಇನ್ನಿಲ್ಲ ಎಂದರೆ ಈ ದುಃಖ ಯಾರಲ್ಲೂ ಹೇಳಲು ಸಾಧ್ಯವಿಲ್ಲ. BTV ಶಿವಮೊಗ್ಗ ಜಿಲ್ಲಾ ವರದಿಗಾರನಾಗಿ ಕಳೆದ 6-7 ವರ್ಷಗಳಿಂದ ಜಿಲ್ಲಾ ವರದಿಗಾರನಾಗಿ ಅನಿಲ್ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಕಣ್ರಿ. ನಿನ್ನೆ ಕೆಲಸ ಮುಗಿಸಿಕೊಂಡು ಶುಭಮಂಗಳದ ಪಕ್ಕದ ರಸ್ತೆಯಲ್ಲಿ ಬೆಂಕಿ ನಗರದಲ್ಲಿ ಮನೆಗೆ ತೆರಳುವಾಗ ನೇರ ರಸ್ತೆಯಲ್ಲಿ ದ್ವಿಚಕ್ರ ವಾಹನಕ್ಕೆ ಅಪಘಾತವಾಗಿದೆ. ಈ ಅಪಘಾತವನ್ನು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇಲಾಖೆ ಕೂಲಂಕುಷವಾಗಿ ತನಿಖೆ ನಡೆಸಬೇಕು ಕಣ್ರಿ. ಹೌದು, ಸ್ಥಳದಲ್ಲಿಯೇ ತೀವ್ರವಾಗಿ ಗಾಯಗೊಂಡಂಥ ಅನಿಲ್ಗೆ ತಕ್ಷಣ ಶಿವಮೊಗ್ಗದ ಮ್ಯಾಕ್ಸ್ ಆಸ್ಪತ್ರೆಗೆ ರವಾನಿಸಿದರು. ಆದರೆ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ BTV ಅನಿಲ್ ಅಸುನೀಗಿದ್ದಾರೆ ಕಣ್ರಿ. ಇದು ಅತ್ಯಂತ ದುಃಖದ ಸಂಗತಿ. BTV ಅನಿಲ್ ಜೊತೆಯಲ್ಲಿಲ್ಲ ಎಂಬುದೇ ಇಲ್ಲಿನ ನೋವಿನ ಸಂಗತಿ ಕಣ್ರಿ. ಕೇವಲ 44 ವರ್ಷದ BTV ಅನಿಲ್ ಹೆಂಡತಿ ಹಾಗೂ 3 ಜನ ಮಕ್ಕಳನ್ನು ಇಲ್ಲಿ ದಾರುಣವಾಗಿ ಅಗಲಿದ್ದಾರೆ ಕಣ್ರಿ. ಹೌದು, ದ್ವಿಚಕ್ರ ವಾಹನ ಅಪಘಾತದಲ್ಲಿ ಅನಿಲ್ ಕುಮಾರ್ ಇನ್ನಿಲ್ಲ ಎಂಬುದೇ ಇಲ್ಲಿನ ದಾರುಣ ದುಃಖದ ಸಂಗತಿ. ಏನೇ ಇದ್ದರೂ ಈ ಅಪಘಾತವನ್ನು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇಲಾಖೆ ಕೂಲಂಕುಷವಾಗಿ ತನಿಖೆಗೆ ಒಳಪಡಿಸಬೇಕು ಎಂಬುದು CN23 ನ್ಯೂಸ್ ಚಾನಲ್ ಸಹ ಆಗ್ರಹಪಡಿಸುತ್ತದೆ. ಗೆಳೆಯ, BTV ಅನಿಲ್ ಇಲ್ಲ ಎಂಬುದು ಅತ್ಯಂತ ದುಃಖದ ಸಂಗತಿ ಕಣ್ರಿ. CN23 ನ್ಯೂಸ್ ಚಾನಲ್ನಿಂದ ಅನಿಲ್ಗೆ